ಅದು ಒಂದು ದಟ್ಟವಾದಂತಹ ಕಾಡು. ಆ ಕಾಡಲ್ಲಿ ತುಂಬ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಮರಗಳು ನೋಡುವಂಥವರ ಕಣ್ಣಿಗೆ ರಸದೌತಣವನ್ನು ಬಡಿಸುವಂತಹ ರೀತಿ ಆ ಒಂದು ದೃಶ್ಯ ಇತ್ತು. ಈ ದಟ್ಟವಾದಂತಹ ಕಾಡಿನಲ್ಲಿ ಪ್ರಾಣಿಗಳೆಲ್ಲವೂ ಸಹ ಒಂದು ಬಾರಿ ಸಭೆಯನ್ನು ಸೇರುತ್ತವೆ. ಆ ಪ್ರಾಣಿಗಳೆಲ್ಲವೂ ಸಹ ಸಭೆಯನ್ನು ಸೇರಲು ಹಿಂದೆ ಒಂದು ಕಾರಣ ಇರುತ್ತೆ. ಆ ಪ್ರಾಣಿಗಳೆಲ್ಲವೂ ಸಹ ಸಿಂಹರಾಜನ ಹತ್ತಿರ ಬಂದು ತಮ್ಮ ಒಂದು ದುಃಖವನ್ನು ಹೇಳಿಕೊಳ್ಳಲು ಸಿಂಹರಾಜ ನಮಗೆ ಸಾಕಷ್ಟು ಕಷ್ಟಗಳಿದ್ದಾವೆ, ಅದನ್ನು ನಿಮ್ಮ ಹತ್ತಿರ ಬಂದು ನಾವು ಹೇಳಿಕೊಳ್ಳಲು ಈ ದಿನ ಬಂದಿದ್ದೇವೆ ಅಂತ ಹೇಳಿ ಎಲ್ಲ ಪ್ರಾಣಿಗಳು ಸಹ ಹೇಳ್ತವೆ. ಮೊದಲು ನರಿ ತನ್ನ ಈ ಸಿಂಹರಾಜ, ಇಷ್ಟು ದಿನ ನಾವು ಕಾಡಿನಲ್ಲಿ ಎಲ್ಲರೂ ಸಹ ತುಂಬಾ ಸ್ವಚ್ಛಂದವಾಗಿ ಜೀವನವನ್ನು ನಡೆಸ್ತಾ ಇದ್ವಿ. ಆದರೆ ಈಗ ಇದ್ದಕ್ಕಿದ್ದಂತೆಯೇ ಪರಿಸರದಲ್ಲಿ ಉಂಟಾಗುತ್ತಿರುವಂತಹ ಬದಲಾವಣೆಯ ಕಾರಣದಿಂದಾಗಿ ಅತಿ ಹೆಚ್ಚು ಮಳೆ ಬೀಳ್ತಾ ಇದೆ. ಈ ಮಳೆ ಬೀಳ್ತಾ ಇರೋ ಕಾರಣದಿಂದಾಗಿ ನಮಗೆ ಎಲ್ಲೂ ಸಹ ಸರಿಯಾದಂತಹ ನೆಲೆ ಸಿಗ್ತಾ ಇಲ್ಲ. ಒಂದೆಡೆ ಮಳೆಗಾಲದಲ್ಲಿ ಜೋರಾಗಿ ಬಿದ್ದರೆ ಅದನ್ನು ಸಹಿಸಿಕೊಂಡು ಹೊರಬರುವ ಹೊತ್ತಿಗಾಗಲೇ ಚಳಿಗಾಲ ಆರಂಭವಾಗಿರುತ್ತೆ. ಈ ಚಳಿಗಾಲದಲ್ಲಿ ಬೀಳುವಂತಹ ಹಿಮ ನಮ್ಮ ಎಲ್ಲರ ಮೈಯನ್ನು ಸಹ ನಡುಗಿಸ್ತಾ ಇದೆ. ಇನ್ನು ಈ ಚಳಿಗಾಲವನ್ನು ಕಳೆದು ನಾವು ಹೊರಬರುವ ಹೊತ್ತಿಗಾಗಲೇ ಬೇಸಿಗೆಗಾಲದ ಆರಂಭ. ಆ ಸಮಯದಲ್ಲಾದರೂ ನಾವು ಸುಖವಾಗಿ ಇರೋಣ ಅಂತ ಅಂದ್ಕೊಂಡ್ರೆ ಸುಡುವ ಸೂರ್ಯನ ಶಾಖ ನಮಗೆ ಬಾಯಾರಿಕೆ, ತುಂಬಾ ಸುಸ್ತನ್ನು ಉಂಟು ಮಾಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು, ಯಾರು? ಸ್ವಲ್ಪ ಹೊತ್ತು ಸಿಂಹರಾಜ ಎಲ್ಲ ಪ್ರಾಣಿಗಳ ಒಂದು ಸಮಸ್ಯೆಗಳನ್ನು ಆಲಿಸ್ತಾನೆ. ಆಲಿಸಿದಂತಹ ಸಮಸ್ಯೆಗಳನ್ನು ಪಟ್ಟಿಯನ್ನು ಮಾಡಿಕೊಂಡು ಸಿಂಹರಾಜ ಒಂದೊಂದಾಗಿ ಸಮಸ್ಯೆಗಳಿಗೆ ಉತ್ತರವನ್ನು ನೀಡುತ್ತಾ ಬರುತ್ತಾನೆ. ಪ್ರಾಣಿಗಳೇ, ನೀವೆಲ್ಲರೂ ಬಂದು ನಿಮ್ಮ ಕಷ್ಟವನ್ನು ನನ್ನ ಹತ್ರ ಹೇಳ್ಕೊಂಡ್ರಿ. ಮನುಷ್ಯ ದುರಾಸೆಗೆ ಬಿದ್ದಿದ್ದಾನೆ. ಮನುಷ್ಯನ ದುರಾಸೆಯೇ ನಮ್ಮೆಲ್ಲರ ಇವತ್ತಿನ ಅಧೋಗತಿಗೆ ಕಾರಣ. ಒಂದು ದಿನ ಮನುಷ್ಯ ತನ್ನ ದುರಾಸೆಯಿಂದ ಇಡೀ ಕಾಡನ್ನು ನಾಶ ಮಾಡ್ತಾನೆ. ಆ ನಾಶ ಮಾಡೋದರ ಪ್ರತಿಫಲ ಪ್ರಾಣಿಗಳ ಸಂಕುಲ ನಾಶ ಆಗತ್ತೆ. ಆದರೆ ಅಲ್ಲೆಲ್ಲೋ ದುರಾಸೆ ಪಡುತ್ತಿರುವ ಮನುಷ್ಯನಿಗಿನ್ನೂ ಗೊತ್ತಿಲ್ಲ, ಪ್ರಾಣಿಗಳು ನಾಶ ಹೊಂದಿದರೆ ಅದು ಮನುಕುಲದ ನಾಶಕ್ಕೆ ನಾಂದಿ ಎಂದು. ಭೂಮಿಯ ಮೇಲೆ ಅತಿ ಹೆಚ್ಚು ಮಳೆ, ಅತಿ ಹೆಚ್ಚು ಹಿಮ, ಅತಿ ಹೆಚ್ಚು ಬಿಸಿಲು ಉಂಟಾಗುವುದಕ್ಕೆ ಕಾರಣ ಮನುಷ್ಯನೇ. ಮನುಷ್ಯ ತನ್ನ ಒಂದು ಸ್ವಾರ್ಥಕ್ಕಾಗಿ ನೂರಾರು ಮಹಡಿಗಳ ಕಟ್ಟಡವನ್ನು ಕಟ್ಟಿದ್ದರ ಜೊತೆಗೆ ಅಲ್ಲೆಲ್ಲೋ ರಸ್ತೆಯಲ್ಲಿ ಇಂಗುತ್ತಿದ್ದಂತಹ ನೀರಿನ ಭಾಗಕ್ಕೂ ಸಹ ಅವನು ಕಾಂಕ್ರೀಟ್ ರೋಡ್ಗಳನ್ನು ಹಾಕಿ ಇಡೀ ಊರನ್ನೇ ಕಾಂಕ್ರೀಟ್ ಕಾಡನ್ನಾಗಿ ಮಾಡಿದ. ಸಾಲದು ಎಂಬಂತಕ್ಕೆ ನದಿಗಳಲ್ಲಿ ಕೊಳಕು ರಾಸಾಯನಿಕಗಳನ್ನು ಬಿಟ್ಟು ನೀರನ್ನು ಪೂರ್ಣವಾಗಿ ಕಲ್ಮಶ ಮಾಡಿದರು. ಅದಕ್ಕೆ ಸಾಲದು ಎಂಬಂತೆ ನೀರಿನ ಬಳಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಎಸೆಯುವುದು, ಚರಂಡಿ ನೀರನ್ನು ಬಿಡುವುದು, ಇದೆಲ್ಲವೂ ಸಹ ಈ ಒಂದು ನಮ್ಮ ಎಲ್ಲರ ಪರಿಸ್ಥಿತಿಗೆ ಕಾರಣವಾಗಿದೆ. ಅದಲ್ಲದೆ ದೊಡ್ಡ ದೊಡ್ಡ ನಗರಗಳಲ್ಲಿ ಮನುಷ್ಯ ತನ್ನ ದುರಾಸೆಗಾಗಿ ಮಲಿನಯುಕ್ತವಾದಂತಹ ಹೊಗೆಯನ್ನು ನೇರವಾಗಿ ಆಕಾಶಕ್ಕೆ ಹರಿಬಿಡ್ತಾ ಇದ್ದಾನೆ. ಈ ಹೆಚ್ಚು ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಅನ್ನುವಂತಹ ಒಂದು ಅಂಶ
ಡೈರೆಕ್ಟಾಗಿ ಹೋಗಿ ಪರಿಸರವನ್ನು ಸೇರುತ್ತಿರುವುದು ಇಂದಿನ ಈ ಅತಿಯಾದ ಮಳೆ ಬೀಳಲು ಕಾರಣವಾಗ್ತಾ ಇದೆ. ಅದರ ಜೊತೆಗೆ ಮನುಷ್ಯ ಮರಗಳನ್ನು ಕಡಿತಾ ಇರುವ ಕಾರಣದಿಂದಾಗಿ ಮರದ ಮೂಲಕ ಮಳೆಯ ನೀರು ಇಂಗಿ ಭೂಮಿಯನ್ನು ಸೇರಿಕೊಳ್ತಾ ಇತ್ತು. ಈಗ ಮರಗಳೇ ಇಲ್ಲ ಅಂದರೆ ನೀರೆಲ್ಲಿ ಇಂಗುತ್ತೆ ಭೂಮಿಯಲ್ಲಿ ಅಲ್ವಾ? ಇದರಿಂದಾಗಿ ಹೆಚ್ಚು ಹಿಮ ಬೀಳ್ತಾ ಇದೆ. ಸಾಲದೆಂಬಂತಕ್ಕೆ ಹೆಚ್ಚು ಬಿಸಿಲು ಸಹ, ಅಂದರೆ ಸುಡು ಬಿಸಿಲು ಇಡೀ ಪ್ರಾಣಿ ಸಂಕುಲವನ್ನು ಕಾಡ್ತಾ ಇದೆ. ಇದನ್ನೆಲ್ಲ ಕೇಳಿಕೊಳ್ಳುತ್ತಿದ್ದಂತಹ ನವಿಲು ಸಿಂಹರಾಜನಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೆ. ಸಿಂಹರಾಜ, ಪ್ರಾಣಿಗಳಾಗಿ ನಾವು ಯಾವ ತಪ್ಪವನ್ನೂ ಸಹ ಮಾಡಿಲ್ಲ, ಆದರೂ ಸಹ ನಾವ್ಯಾಕೆ ಈ ಒಂದು ಮನುಷ್ಯನ ತಪ್ಪಿಗೆ ಮತ್ತು ಮನುಷ್ಯ ಮಾಡುತ್ತಿರುವ ಕೆಟ್ಟ ಕೆಲಸಗಳಿಗೆ ಬಲಿಯಾಗುತ್ತಿದ್ದೇವೆ? ಅದಕ್ಕೆ ಸಿಂಹ ಹೇಳುತ್ತೆ, ಒಬ್ಬರಿಗೆ ತೊಂದರೆ ಕೊಟ್ಟರೆ ಅದು ಇಡೀ ಮನುಕುಲದ ಸರ್ವನಾಶಕ್ಕೆ ನಾಂದಿ ಬರೆದಂತೆ. ನೀವೆಲ್ಲರೂ ಸಹ ಯಾರೂ ಸಹ ಭಯಪಡಬೇಡಿ. ಸಾಧ್ಯವಾದಷ್ಟು ಜನರು ಇಂದು ಭೂಮಿಯ ಮೇಲೆ ಮರಗಳನ್ನು ಬೆಳೆಸುವಂತಹ ಕೆಲಸಗಳಿಗೆ ಕೈ ಜೋಡಿಸಿದ್ದಾರೆ. ಇದರ ಪ್ರತಿಫಲ ಇನ್ನು ಸ್ವಲ್ಪ ದಿನಗಳಲ್ಲಿ ಈ ಸಮಸ್ಯೆಗಳೆಲ್ಲವೂ ಸಹ ಬಗೆಹರಿಯುತ್ತೆ. ಹೆಚ್ಚು ಜನರು ಈ ಒಂದು ಮರಗಳನ್ನು ಬೆಳೆಸುವ, ಅಂದರೆ ಸಸಿಗಳನ್ನು ನೆಟ್ಟು ಮರಗಳನ್ನು ಬೆಳೆಸುವಂತಹ ಕಾರ್ಯಕ್ಕೆ ಕೈ ಜೋಡಿಸಿದರೆ ನಮ್ಮ ಇಡೀ ಪ್ರಾಣಿ ಸಂಕುಲದ ಜೊತೆಗೆ ಇಂದು ನಾವು ಅನುಭವಿಸುತ್ತಿರುವಂತಹ ಈ ಹೆಚ್ಚು ಮಳೆ, ಹೆಚ್ಚು ಗಾಳಿ, ಹೆಚ್ಚು ಚಳಿ ಇದ್ಯಾವುದೂ ಸಹ ನಮ್ಮನ್ನು ಭವಿಷ್ಯದಲ್ಲಿ ಮುಂದೆ ಬಾಧಿಸುವುದಿಲ್ಲ. ಪ್ರಾಣಿ ಪಕ್ಷಿ ಸಂಕುಲ ಉಳಿದರೆ ಮಾತ್ರ ಮನುಷ್ಯನ ಜೀವನ, ಅಂದರೆ ಮನುಕುಲದ ಸಂತತಿ ಭವಿಷ್ಯದಲ್ಲಿ ಉಳಿಯಬಹುದು. ಅದನ್ನು ಹೊರತುಪಡಿಸಿ ನಾವು ಪ್ರಾಣಿಗಳ ಸಂಕುಲ ನಾಶ ಮುಂದಿನ ಮನುಕುಲದ ನಾಶಕ್ಕೆ ಮುನ್ನುಡಿಯಂತಿದೆ. ಬನ್ನಿ ಸ್ನೇಹಿತರೆ, ನಾವು ಎಲ್ಲರೂ ಸಹ ಕೈ ಜೋಡಿಸೋಣ. ಆದಷ್ಟು ಸಹ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡುವ ಮೂಲಕ ಒಂದೊಳ್ಳೆ ಪರಿಸರವನ್ನು ನಿರ್ಮಿಸೋಣ. ನಮ್ಮ ಹಿಂದಿನ ಹಿರಿಯರು ಬಿಟ್ಟು ಹೋದಂತಹ ಸ್ವಚ್ಛವಾದಂತಹ ಪರಿಸರ, ಸ್ವಚ್ಛಂದವಾದಂತಹ ಗಾಳಿ ಇದೆಲ್ಲವೂ ಸಹ ನಮ್ಮನ್ನು ಇಂದು ಆರೋಗ್ಯವನ್ನಾಗಿ ಇರಿಸಿದೆ. ಮುಂದಿನ ನಮ್ಮ ಪೀಳಿಗೆಗೆ ನಾವು ಮಾಡಬೇಕಾದಂತಹ ಬಹುದೊಡ್ಡ ಆಸ್ತಿ ಅಂದರೆ ಉತ್ತಮವಾದಂತಹ ಪರಿಸರವನ್ನು ಬಿಟ್ಟು ಹೋಗುವುದು, ಪ್ಲಾಸ್ಟಿಕ್ ಮುಕ್ತವಾದಂತಹ ಪರಿಸರವನ್ನು ಬಿಟ್ಟು ಹೋಗೋದು. ಆದಷ್ಟು ಎಲ್ಲರೂ ಸಹ ಪರಿಸರದೊಂದಿಗೆ ಬಾಳೋಣ. ಎಲ್ಲರಿಗೂ ಧನ್ಯವಾದಗಳು.